ವೇತನಕ್ಕಾಗಿ ಅಲೆದಾಡಿ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ ಯುವತಿ ಪರ ಮಾರುತಿ ಭಿ ಕಂಠಿ ವೇತನಕ್ಕೆ ಆಗ್ರಹ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಮರ್ಪಿತ ಲ್ಯಾಬ್ ತಜ್ಞರಾಗಿರುವ ನಿಲೋಫರ್ ಅವರ ದುರಂತ ಘಟನೆಯಿಂದ ತೀವ್ರ ದುಃಖಿತರಾಗಿದ್ದಾರೆ. ಕಳೆದ ಸುಮಾರು ತಿಂಗಳುಗಟ್ಟಲೆ ವೇತನ ಪಾವತಿಸದ ಅಧಿಕಾರಿಗಳು ಸಿಬ್ಬಂದಿಗಳಿಂದ ಮಾನಸಿಕ ಕಿರುಕುಳ ನೀಡಲಾಗಿದೆ ಎಂದು ಬೇಸತ್ತುಗೊಂಡ ನಿಲೋಫರ್ ಆತ್ಮಹತ್ಯೆಗೆ ಯತ್ನಿಸಿದರು. ಈ ವಿಷಯವನ್ನ ತಿಳಿದ ಸ್ಥಳೀಯರು ಮಾರುತಿ ಕಂಠಿಯವರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕಾನೂನು ಕೈಗೊಳ್ಳಬೇಕು ಮತ್ತು ತಕ್ಷಣ ಆರ್ಥಿಕ ಪರಿಹಾರ ನೀಡಬೇಕೆಂದು ಮಾತನಾಡಿ ತಿಳಿಸಿದರು. ಅವರ ವೇತನವನ್ನ ವಿಳಂಬ ಮಾಡದೆ ನೀಡಬೇಕು ಹಾಗೂ ಅವರಿಗೆ ಸುರಕ್ಷತೆ ನೀಡಬೇಕು. ಇನ್ನು ಇಲ್ಲಿನ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ಸುರಕ್ಷಿತ ಕೆಲಸ ನೀಡಬೇಕು. ಈ ಮೊದಲು ಕೂಡ ಇಂತಹ ಘಟನೆ ನಡೆದಿರುವುದು ನಮಗೆ ತಿಳಿದು ಬಂದಿದೆ. ನೀವು ನಿಲೋಫರ್ ಅವರೊಂದಿಗೆ ಒಗ್ಗಟ್ಟಿನಲ್ಲಿ ನಿಲ್ಲುತ್ತೇವೆ ಮತ್ತು ಇಲ್ಲಿನ ಪ್ರತಿಯೊಬ್ಬ ಸಿಬ್ಬಂದಿಗಳ ಜೊತೆ ನಾವು ಇದ್ದೇವೆ. ಮುಂದೆ ಇಂತಹ ಯಾವುದೇ ಘಟನೆಗೆ ಆಸ್ಪದ ನೀಡದೆ ನಾವು ಸ್ವತಃ ಅವರ ಬೆಂಬಲಕ್ಕೆ ನಿಲ್ಲುತ್ತೇವೆ. ವೇತನ ನೀಡದೆ ಅಲೆದಾಡಿಸುವ ನೆಪದಲ್ಲಿ ಮಹಿಳೆಯರಿಗೆ, ಸಿಬ್ಬಂದಿಗಳಿಗೆ ಲೈಂಗಿಕ ಇನ್ನಿತರ ಕಿರುಕುಳಕ್ಕೆ ಒಳಮಾಡುತ್ತಿದ್ದರೆ ಇಲ್ಲಿನ ಮುಖ್ಯಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನಿಗಾ ಇಡಬೇಕು ಮತ್ತು ಮಹಿಳಾ ಸಿಬ್ಬಂದಿಗಳಿಗೆ ಸುರಕ್ಷತೆ ನೀಡಬೇಕೆಂದು ಮಾರುತಿ ಭಿ ಕಂಠಿ ಹೊರಗುತ್ತಿಗೆ ನೌಕರರ ರಾಜ್ಯ ಪ್ರತಿನಿಧಿಯಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪೌಲ್ ಸೆಲೆಮಿನ್ ಹಾಗೂ ಸ್ಥಳೀಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್, ದಾಧನು, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಇದಕ್ಕಿಂತ ಮುಂಚೆನೂ ಕೂಡ 4 ತಿಂಗಳ ಹಿಂದುಗಡೆ ಕೂಡ ಶ್ರೀಮತಿ ಲಕ್ಷ್ಮಿ ಅಂತಕ್ಕಂಥ ಒಬ್ಬಕ್ಕೆ ಗುರುಬುಡಿ ಹೆಣ್ಮಗಳಿಗೆ, ಮಹಿಳೆಗೂ ಕೂಡ ಇದೇ ಮಾನಸಿಕ ಕಿರುಕುಳ ಹಾಗೂ ಲೈಂಗಿಕ ಕಿರುಕುಳ ಇಂಥ ಒಂದು ಟಾರ್ಚರ್ಗಳಿಂದ ಏನಪ್ಪ ಅಂತಂದ್ರೆ ಅವರು ಕೂಡ ಏನಪ್ಪ ಅಂದ್ರೆ ಫೈಜನನ್ನು ತೊಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನಿರಂತರವಾಗಿ ಹೊರಗುತ್ತಿಗೆ ನೌಕರರ ಸಿಬ್ಬಂದಿಗಳ ಮೇಲೆ, ಅದು ವಿಶೇಷವಾಗಿ ಮಹಿಳೆಯರ ಮೇಲೆ ಏನಪ್ಪ ಅಂದ್ರೆ ಇಂಥ ಘಟನೆಗಳು ಭಾಳಷ್ಟು ಆಗ್ತಾ ಇದೆ. ಅದಕ್ಕೆ ನಮ್ಮದು ಒಂದೇ ಒಂದು ಮನವಿ ಅದ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಜನಪ್ರಿಯ ಮಂತ್ರಿಗಳು ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಇದಕ್ಕೆ ತಾವೇನಪ್ಪ ಅಂತಂದ್ರೆ ಗಮನ ಹರಿಸಬೇಕು. ಇಲ್ಲಿ ಆಗ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸಬೇಕು. ಯಾಕಂದರೆ ಇವತ್ತು ಬೀದರ್ ಜಿಲ್ಲೆಯ ಜನತೆ ಅಲ್ಲ, ಇಡೀ ರಾಜ್ಯದ ಜನತೆ ತಮ್ಮ ಮೇಲೆ ಏನಪ್ಪ ಅಂದ್ರೆ ಭಾಳಷ್ಟು ಒಂದು ಭಾವನೆಗಳೇನಪ್ಪ ಅಂದ್ರೆ ಒಳ್ಳೆಯ ಭಾವನೆಗಳು ಇಟ್ಟುಕೊಂಡಿದ್ದಾರೆ. ಯಾವುದೇ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಮಾನ್ಯ ಈಶ್ವರ್ ಖಂಡ್ರೆ ಅವರು ಏನಪ್ಪ ಅಂದ್ರೆ ಇವು ಸಮಸ್ಯೆಗಳು ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಜನಗಳೇನಪ್ಪ ಅಂದ್ರೆ ಭಾಳಷ್ಟು ನಂಬ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಮಂತ್ರಿಗಳು ತಾವು ನಿಷ್ಠಾವಂತ ಮಂತ್ರಿಗಳು. ಅದಕ್ಕೆ ನಮಗೇನಪ್ಪ ಅಂದ್ರೆ ಇವತ್ತು ನಮ್ಮದೊಂದು ಹೊರಗುತ್ತಿಗೆ ನೌಕರರ ಒಂದು ಸಂಘದ ಪರವಾಗಿ ತಮಗೊಂದು ನಮ್ಮ ಮನವಿ ಇದೆ. ಇಂಥ ಒಂದೇನು ಘಟನೆ ಆಗಿದೆ, ಆ ಘಟನೆ ಯಾಕಾಯಿತು, ಎದರಿಗೋಸ್ಕರಕ್ಕಾಯಿತು ಅಂತಕ್ಕಂಥದ್ರ ಬಗ್ಗೆ ತಾವು ಕೂಡಲೇ ಪರಿಶೀಲನೆ ಮಾಡಬೇಕು. ನಾವಿವತ್ತೇನಪ್ಪ ಅಂದ್ರೆ ಆ ನೊಂದ ಮಹಿಳೆಗೆ ನಾವೇನಪ್ಪ ಅಂದ್ರೆ ಆಲ್ರೆಡಿ ಹೋಗಿ ಭೇಟಿ ಮಾಡೀವಿ. ಆ ಮಹಿಳೆ ಬಹಳಷ್ಟು ಏನಪ್ಪ ಅಂತಂದ್ರೆ ಆಕೆಗೆ ಟಾರ್ಚರು, ಮಾನಸಿಕ ಕಿರುಕುಳ, ಲೈಂಗಿಕ ಕಿರುಕುಳ ಕೊಟ್ಟಿದ್ದ ವಿಷಯಗಳೇನಪ್ಪ ಅಂದ್ರೆ ನಮ್ಮದು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ನಮಗೂ ಕೂಡ ಭಾಳಷ್ಟು ನೋವಾಗ್ತಾ ಇದೆ, ದುಃಖನೂ ಕೂಡ ಅನ್ನಿಸ್ತಾ ಇದೆ. ಒಬ್ಬ ಮಹಿಳೆಗೆ ಏನಪ್ಪ ಅಂತಂದ್ರೆ ಇವ್ರು ಈ ರೀತಿ ಆಕೆನ ಪಗಾರ ಮಾಡಬೇಕಾದ್ರೆ, ಆಕೆಗೆ ಏನಪ್ಪ ಅಂದ್ರೆ ಆಕೆನ ಪೇಮೆಂಟ್ ಕೊಡಬೇಕಾದ್ರೆ ವಿನಾಕಾರಣಕ್ಕೆ ಈಗೇನು ಟಾರ್ಚರ್ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾವೇನಪ್ಪ ಅಂದ್ರೆ ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕೂಡಲೇ ಇವತ್ತು ಅವ್ರ ಮೇಲೆ ಏನು FIR ಆಗಿದೆನೋ ಅಥವಾ ಇಲ್ಲೋ ಗೊತ್ತಿಲ್ಲ, ಕೂಡಲೇ FIR ಆಗಬೇಕು. ಮತ್ತು ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರ ಅವ್ರಿಗೆಲ್ಲರಿಗೂ ಕೂಡಲೇ ಏನಪ್ಪ ಅಂದ್ರೆ ಬಂಧಿಸಬೇಕು. ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಏನಾದರೂ ಇದಕ್ಕೆ ನಿಷ್ಕಾಳಜಿತನ ಒಂದು ವೇಳೆ ತೋರಿಸಿದ್ರು ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಹೋರಾಟ ಮಾಡಲಿಕ್ಕೆ ಏನಪ್ಪ ಅಂದ್ರೆ ನಾವು ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮಾರುತಿ ಬಿ ಕಂಠಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.